ಪ್ರತಿ ಸಲ ನಾವೇನಾದರೂ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗಲೂ ನಮಗೆ 1000 ಕ್ವಶನ್ಸ್ ಇರುತ್ತೆ. ಹಂಗಂತೇಳಿ ನಾವು ಅಲ್ಲಿ ನಿಂತ್ಕೋಬಾರ್ದು. ಯಾಕಂದರೆ ಕ್ವಶನ್ಸ್ ಏನೋ ತುಂಬ ಇದ್ದೇ ಇರುತ್ತೆ, ಬಟ್ ನಾವೇನೂ ಮಾಡಿಲ್ಲ ಅನ್ನೋ ರಿಗ್ರೆಟ್ಸ್ ನಮಗೆ ಇರಬಾರ್ದು. ಆ್ಯಂಡ್ ನಿಧಾನಕ್ಕೆ ಕೂಡ ಲೈಫಲ್ಲಿ ಏನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಮಾಡ್ತಾ ಹೋಗಿ. ಕಷ್ಟಗಳು ಅದಾಗದೆ ದೂರ ಆಗ್ತಾ ಹೋಗ್ತವೆ. ಯಾಕೆಂದರೆ ದೊಡ್ಡವ್ರು ಹೇಳಿಲ್ವಾ, ಸುಮ್ಮನೆ ಯಾರ ಒಳಗೆ ಮಾಡಬೇಕು ಅನ್ನೋ ಛಲ ಇದೆ, ಅದನ್ನು ಸಾಧಿಸ್ಬೇಕು ಅನ್ನೋ ಹಠ ಇದೆ, ಅವರು ಇದುವರೆಗೂ ಲೈಫಲ್ಲಿ ಸೋತಿದ್ದೇ ಇಲ್ಲ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಆ್ಯಕ್ಚುಲಿ ಈ ಸೆಟ್ಟಿಂಗ್ ತುಂಬಾ ಹೊಸದು, ಸೂಪರ್ ವ್ಯೂ ಅಂತೇಳಿ. ಇದನ್ನು ನಾನು ಟ್ರೈ ಮಾಡಿರಲಿಲ್ಲ. ಇದೇ ಫಸ್ಟ್ ವ್ಲಾಗಲ್ಲಿ, ಈ ವ್ಲಾಗಲ್ಲಿ ನಾನು ಅದನ್ನ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ಟಾರ್ಟ್ ಆಗಿದೆ ನಮ್ಮ ಹೊಸ ಎಪಿಸೋಡ್, ಅಂದರೆ ಹೊಸ ಸೀರೀಸ್ ಅಥವಾ ಇಲ್ಲ ಹೊಸ ವ್ಲಾಗ್. ಸೊ ನಾನಿವಾಗ ಲೊಕೇಶನ್ ನಿಮಗೆ ಮುಂಚೆನೇ ಹೇಳಿದರೆ ಅದು ಒಂದು ಸ್ವಲ್ಪ ಬೋರ್ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ಸಸ್ಪೆನ್ಸ್ ಆಗಿಡೋಣ. ಲೊಕೇಶನ್ ಒಂದೇ, ಎಲ್ಲಿ ಹೋಗ್ತಿದ್ದೀವಿ ಅಂತ ಅಲ್ಲಿ ಹೋದ್ಮೇಲೆ ಹೆಂಗಿದ್ರು ನಿಮಗೂ ಗೊತ್ತಾಗುತ್ತೆ. ಸೊ ಅದನ್ನು ಈ ವ್ಲಾಗ್ನ ಫುಲ್ ನೋಡಿ. ಸೊ ಈಗ ಆಲ್ರೆಡಿ ಗುರುಗುಂಟೆಪಾಳ್ಯ ನಾನು ಇದಿದೆ ಅಲ್ವಾ, ಅದನ್ನು ದಾಟ್ಕೊಂಡು ಬಂದೆ. ಬಟ್ ನೀವು ಇಲ್ಲಿ ನೋಡ್ಬೋದು ಹಿಂಗಿದೆ ಕ್ಲೈಮೇಟ್ ಅಂತೇಳಿ. ಫುಲ್ಲು ಯಾರು ಗುರು ಹಿಂಗೋಯ್ತವನೇ ಗುರು, 600 ಹೊಡಿ ಗುರು. ಯಾರೋ ಫೈಟ್ ಇಲ್ಲಿ ಸಖತ್ತಾಗಿದೆ. ಅದು ಹಿಂದ್ಗಡೆ ಇದನ್ನು ಹಾಕ್ಸಿದ್ದಾನೆ, ಅದನ್ನು ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಯಾವ ಥರ ಇದೆ ಅಂದರೆ ಫುಲ್ಲು ಮಳೆ ಇವತ್ತು ಜೋರಾಗಿ ಬರ್ತಾ ಇದೆ ಅಂತ ಕಾಣುತ್ತೆ. ನಾನು ಇವಾಗ ಏನಾದರೂ ಇಲ್ಲೇ ಉಳ್ಕೊಂಡು ಮೆಲ್ಲಕ್ಕೆ ಹೋದರೆ ನನಗೂ ಕಾದಿದೆ. ಸೊ ಬನ್ನಿ, ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ಬೆಂಗಳೂರು ದಾಟ್ಕೊಳ್ಳೋ ತನಕ, ಎಲ್ಲಿ ತನಕ ಮಳೆ ಬರೋಲ್ವೋ ಅಲ್ಲಿ ತನಕ ಸ್ವಲ್ಪ ಪಾಸ್ ಆಗಿಬಿಟ್ರೆ ಪ್ರಾಬ್ಲಮ್ ಇರೋಲ್ಲ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೊಂದು ಟೀ ಬ್ರೇಕ್ ಹಾಕಿದಾಗ ನಿಲ್ಲಿಸಿದಾಗ ನಿಮಗೆ ಹೇಳ್ತೀನಿ ಎಲ್ಲಿ ರೀಚ್ ಆಗಿದ್ದೀನಿ ಆ್ಯಂಡ್ ಎಷ್ಟು ಕಂಪ್ಲೀಟ್ ಆಯಿತು ಅಂತೇಳಿ. ಸೊ ಬನ್ನಿ, ಲೆಟ್ಸ್ ಗೋ. ನೋಡಿ 6:45ಗೆ ನಾವು ಅಲ್ಲಿ ಮನೇನ ಬಿಟ್ಟಿದ್ದು. ಸೊ ಈಗ ಆಲ್ರೆಡಿ 7:23, ಐ ಥಿಂಕ್ 7:11, ಸಾರಿ ನಾಟ್ 7:23, 7:11, 7:15 ಮ್ಯಾಕ್ಸಿಮಮ್ ಹಿಡ್ಕೊಂಡು ನಾವು ಆಲ್ರೆಡಿ ಎಲ್ಲಿ ದಾಟಿದ್ದೀವಿ. ಅದಕ್ಕೆ ಹೇಳೋದು ನಾನು, ಅರ್ಲಿ ಮಾರ್ನಿಂಗ್ ಬಿಡಬೇಕು. ಸೊ ಅದು ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ, ರಶ್ ಇರಲ್ಲ, ಹೋಗ್ಬಿಡ್ಬೋದು ಬೇಗ ಅಂತ, ಹಾಗೇನಾ? ಸೊ ಇದು ನಿಮಗೊಂದು ಮಜಾ ಇದೆ. ಬನ್ನಿ ಇವಾಗ ಏನಿದು BMTC ಬಸ್ಸು ರೋಡಲ್ಲಿ ಬೆಂಗಳೂರಲ್ಲಿ ಇವ್ರದೇ ಹವಾ. ಇವಾಗ ನೋಡಿ ಪಾಪ ಇವ್ರನ್ನ ಯಾರೇ ತಗೊಂಡು ಹೋಯ್ತವ್ರು ಗೊತ್ತಾ? ಬನ್ನಿ ತೋರಿಸ್ತೀನಿ ಅದನ್ನು ಕೂಡ. ಆಕ್ಸಿಡೆಂಟ್ ಆಗಿದೆ, ಆ್ಯಕ್ಚುಲಿ 2 ಇದೆ. ಇದು ಒಂದು ಆಕ್ಸಿಡೆಂಟ್ ಆರ್ ಸಮಥಿಂಗ್. BMTC, ಅಯ್ಯೋ ಟೇಕ್ ಅ ಲುಕ್ ಅಟ್ ಅ ವ್ಯೂ. ಹೆಂಗಿದೆ ನೋಡಿ. ಅಲ್ಲಿ ನಿಮ್ಗೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆನೋ ಗೊತ್ತಿಲ್ಲ ನನಗೆ, ಬಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬಾಯ್ಸ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ಕ್ಲೌಡ್ ಅಂದರೆ ಒಂಥರ ಇನ್ನೂ ಹಂಗೆ ಇದೆ ಫಾಗು, ಸಖತ್ತಾಗಿದೆ. ಸೊ ಟಿಲ್ ನಾವು ಜರ್ನಿ ಜಸ್ಟ್ ವಾವ್. ಸೊ ಅಲ್ಲಿ ನೋಡಿ ನಿಮಗೆ ಯಾವ ಥರ ಕಾಣುತ್ತೆ ಅಂತೇಳಿ. ಅಲ್ಲಿಂದ ದೂರದಿಂದ ನೋಡಿದ್ವಲ್ಲ, ಸೊ ಅದು ನಿಮ್ಗೆ ಕ್ಲಿಯರಾಗಿ ಕಾಣಲಿಲ್ಲ. ಆ್ಯಂಡ್ ಇರಿ, ನಾನು ರೈಟ್ ಸೈಡೇ ಬರ್ತೀನಿ. ಅದು ಇದೊಂದು ಓವರ್ಟೇಕ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ನೋಡಿ, ಅದು ಸಖತ್ತಾಗಿದೆ ಅಲ್ವಾ? ಅದಕ್ಕೆ ಹೇಳೋದು ಅರ್ಲಿ ಮಾರ್ನಿಂಗ್ ಬರಬೇಕು ರೈಟ್ಸಿಗೆ ಅಂತ. ಸ್ಟಾರ್ಟ್ ಆಯ್ತು ಇಲ್ಲಿಂದ ಟ್ರಾಫಿಕ್. ತುಮಕೂರು. ಸೊ ನೋಡ್ತಿದ್ದೀರಾ ಹಿಂಗದೆ, ಚೆನ್ನಾಗಿದೆ, ಸಾಕಾಗಿದೆ. ಸೊ ಇವಾಗ ಟೀ ಬ್ರೇಕ್, ಫಸ್ಟ್ ಟೋಲ್ ದಾಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ, ಇಲ್ಲಿ ಟೀ ಬ್ರೇಕಿಗೆ ನಿಲ್ಸಿದ್ದೀನಿ. ಸೊ ಬಟ್ ಟೀ ಬ್ರೇಕಿನ ಮುಂಚೆ ವ್ಯೂ ನೋಡಿ ಹೆಂಗಿದೆ ಅಲ್ವಾ, ಸಕ್ಕತ್ತಾಗಿದೆ. ಸೊ ಅದಕ್ಕೆ ನಾನು ಬಾರ್ಲಿ ರೈಡ್ಸ್ನ ಸ್ಟಾರ್ಟ್ ಮಾಡ್ಕೊಳೋದು ಆ್ಯಂಡ್ ಇಷ್ಟಪಡೋದು.
ನಿಮ್ಗೆ ಅಲ್ಲಿ ವ್ಯೂ ಚೆನ್ನಾಗಿದೆ, ಬನ್ನಿ, ಸಖತ್ತಾಗಿ ಕಾಣುತ್ತೆ ನೋಡಿ. ಸೊ ನೀವೀಗ ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಶಿರಾ, ಇದು ವೈಟ್ ಹೌಸ್ ಅಂತಲೇ ಹೇಳ್ಬೋದು ನಾವು. ಸೊ ನೀಟಾಗಿ ಕಾಣ್ತಾ ಇದೆ ಗೊತ್ತಿಲ್ಲ. ಹಾಂ, ಇದು ಶಿರಾಯಿಂದ ಇಲ್ಲಿ ಹೈವೇಯಿಂದ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ಇದು ಸಿಗುತ್ತೆ. ಸೊ ಇಲ್ಲಿಂದ ಇಲ್ಲಿ ನೋಡ್ಬೋದು. ಈಗ ನಾವು ಲೆಫ್ಟ್ ಹೋಗಬೇಕು, ಈ ರೋಡಲ್ಲಿ ಹೋದರೆ ಬುಕ್ಕಾಪಟ್ಟಣ. ಸೊ ಬುಕ್ಕಾಪಟ್ಟಣ ಹೋಗಿ ಶ್ರೀರಾಮ್ಪುರ ಹೋಗಿ ಶ್ರೀರಾಮ್ಪುರದಿಂದ ನಮ್ಮೂರಿಗೆ ಹೋಗ್ಬೋದು. ನಮ್ಮೂರು ಆ್ಯಕ್ಚುಲಿ ಮೇಲ್ಗಡೆ ಬೆಟ್ಟ ಮೇಲೆ ವೀರಭದ್ರೇಶ್ವರ ಸ್ವಾಮಿ ಇದೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೀನಿ ಒನ್ ಬೈ ಒನ್. ಬುಕ್ಕಾಪಟ್ಟಣ ಅದೇನು ನಾವು ಲೆಫ್ಟ್ ತಗೊಂಡ್ವಲ್ಲ, ಸೊ ಆ ರೋಡಲ್ಲಿ ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಇವಾಗ ನನಗೆ ಇದೇ ರೋಡಲ್ಲಿ ಹೋಗಬೇಕು, ಸಿಂಗಲ್ ರೋಡೇ. ಹೋಟ್ಲುಗಳಿದೆ, ಬಟ್ ನಾಟ್ ಶೋರ್ ಯಾವ ಥರ ಇದೆ ಅಂತ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಮಾರ್ನಿಂಗ್ ಅಲ್ವಾ, ಬೆಳಗ್ಗೆ ಬೇಗ ಕೂಡ ಎದ್ದಿದ್ದೆ, 4:30. ಆ್ಯಂಡ್ ಅದಕ್ಕೋಸ್ಕರನೇ ಸ್ವಲ್ಪ ಬೇಗನೆ ಬಿಡೋಣ ಅಂತೇಳಿ. ಬಟ್ ಏನೋ ಒಂದು ಇದನ್ನ ಥಿಂಕ್ ಮಾಡಿಕೊಂಡು ಬಿಡಲಿಲ್ಲ ಬೇಗ. ಬಟ್ ಬನ್ನಿ ಇವಾಗ ಬುಕ್ಕಾಪಟ್ಟಣಕ್ಕೆ ಹೋಗಬೇಕು. ಇಲ್ಲಿಂದ ಬುಕ್ಕಾಪಟ್ಟಣ ಆ್ಯಂಡ್ ಶ್ರೀರಾಮ್ಪುರದಲ್ಲಿ ಆ್ಯಕ್ಚುಲಿ ಒಂದು 2-3 ಪ್ಲೇಸಸ್ ಇದೆ, ಅದನ್ನು ಕೂಡ ಕವರ್ ಮಾಡ್ತೀನಿ ಇದೇ ಬ್ಲಾಗಲ್ಲೇ. ಸೊ ನಾಳೆ ಡೇ 2, ಓಕೆನಾ? ಡೇ 2 ಬಂದು ನಾಳೆ ನಮ್ಮ ಟೆಂಪಲ್, ನಮ್ಮೂರಲ್ಲಿ ಏನಿದೆ ನಾನು ಹೇಳಿದ್ನಲ್ಲ ಬೆಟ್ಟದ ಮೇಲೆ ಚೆನ್ನಾಗಿದೆ ಅಂತೇಳಿ, ಸೊ ಅಲ್ಲಿ ಅದು ತೋರಿಸ್ತೀನಿ. ಸೊ ನಾಳೆ ರಿಟರ್ನ್ ಆಗಬೇಕು ಬೆಂಗಳೂರಿಗೆ. ಅದೇ ಒಂದು ಬಿಗ್ ಟಾಸ್ಕ್ ಇವಾಗ ನನಗೆ. ಸೊ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಮಳೆ ಡ್ರಿಜ್ಲಿಂಗ್ ಆಗ್ತಾ ಇದೆ ತಿರ್ಗಾ. ಇವಾಗ ನಮ್ಮದು BBG ರೇನ್ ಕೋಟ್ನ ಟ್ರೈ ಮಾಡುವ ಸಮಯ. ಸಖತ್ತಾಗಿ ಮಳೆ ಮಾತ್ರ ಮೆಲ್ಲಕ್ಕೆ ಬರ್ತಾಯಿತ್ತು. ಬಟ್ ಯಾಕೆ ಬೇಕು ರಿಸ್ಕು ಅಂತೇಳಿ, ಬೇಡ ಅಂತೇಳಿ ಹಾಕೋತಾ ಇದ್ದೀನಿ. ಪರವಾಗಿಲ್ಲ ಗುರು, ಈ ಥರ ಎಲ್ಲ ಕೊಟ್ಟಿದ್ದಾನೆ, ಚೆನ್ನಾಗಿದೆ. ಈ ಥರ ಟೈಮಲ್ಲಿ ನಾವು ಎಕ್ಸ್ಪರಿಮೆಂಟ್ಸ್ನ ಮಾಡಬೇಕು. ಸೊ ಆವಾಗ ಪ್ರಾಡಕ್ಟ್ಸಿಂದು ಒಂದು ಕ್ವಾಲಿಟಿನೂ ಗೊತ್ತಾಗುತ್ತೆ. ಸೊ ನಿಮಗೆ ಯಾವ ಥರ ಹೆಂಗಿದೆ ಅಂತನಾದರೂ ಹೇಳೋದಕ್ಕೂ ನನಗೊಂದು ಪಾಯಿಂಟ್ ಚೆನ್ನಾಗಿ ಯಾವ ಥರ ಯೂಸ್ ಮಾಡಿರ್ತೀನಲ್ವಾ. ಸೊ ಬನ್ನಿ. ಸೊ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಓಕೆ, ಕಂಫರ್ಟೇಬಲ್. ಎಷ್ಟು ಚೆನ್ನಾಗಿದೆ ಅಂತೇಳಿ ಕ್ಲೈಮೇಟು, ಸಕ್ಕತ್ತಾಗಿದೆ ಮಾತ್ರ. ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಫೈ ಕಾಣ್ತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಇಲ್ಲಿಂದ ಮಾತ್ರ ಸಕ್ಕತ್ತಾಗೆ ಕಾಣ್ತಾ ಇದೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಯಾವ ಮನ್ಸೂನು ಇಲ್ಲಿ ಇಂಥ ಪ್ಲೇಸಿಗೆ ಬರ್ರಿ. ಎಲ್ಲ ಬೇರೆ ಕಡೆ ಲಡಾಖು ಕೇರಳಾಗ ಹೋಗ್ತೀರಾ, ನಮ್ಮ ಕರ್ನಾಟಕದಲ್ಲೇ ಬೇಜಾನಿದಾಗಿರೋ ಇಂಥವು ಪ್ಲೇಸಸ್ಸು. ನಮ್ಮ ಕರ್ನಾಟಕನೇ ಎಲ್ಲ ಏನು ಸಖತ್ತಾಗಿದೆ. ಆ್ಯಂಡ್
ಅಲ್ಲ, ನಾನು ನಿಮ್ಗೇನು ಹೇಳ್ತೀನಿ ಗೊತ್ತಾ, ಸಿ ಡೆಸ್ಟಿನೇಷನ್ ನೀವು ರೀಚ್ ಆಗೋದು, ಡೆಸ್ಟಿನೇಷನ್ ಅಂದರೆ ಒಂದು ಡೆಸ್ಟಿನೇಷನ್ ಇರುತ್ತಲ್ವ, ಆ ಡೆಸ್ಟಿನೇಷನ್ನ ನೀವು ರೀಚ್ ಆಗೇ ಆಗ್ತೀರಾ ಎಂಡ್ ಆಫ್ ದಿ ಡೇ. ಲೇಟ್ ಆಗ್ಬೋದು, 1 hour 2 hour 1 hour 2 hour 3 hours ಲೇಟ್ ಆಗ್ಬೋದು, ಬಟ್ ನೀವು ರೀಚ್ ಆಗ್ತೀರಾ. ಬಟ್ ಜರ್ನಿನ ಎಂಜಾಯ್ ಮಾಡಿ. ಈ ಥರ ವ್ಯೂಸು ಕೋಟಿ ಕೊಟ್ರೆ ಸಿಗಲ್ಲ ನಿಮಗೆ. ನಾನೇನಾದರೂ ಇವತ್ತು ಈ ವ್ಯೂಸ್ನ ಏನಾದ್ರು ಈ ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ನನಗೆ ಈ ವ್ಯೂಸ್ ಸಿಗ್ತಾ ಇರಲಿಲ್ಲ ನಿಜವಾಗ್ಲೂ. ಮಾನ್ಸೂನ್ ರೈಡು ಎಲ್ಲ ದೊಡ್ಡ ದೊಡ್ಡ ರೈಡರ್ಸು ಕೇರಳ ಹೋಗ್ತಿದ್ದಾರೆ, ಪಾಂಡಿಚೇರಿಗೆ ಹೋಗ್ತಿದ್ದಾರೆ, ಬೈಕ್ ರೈಡ್ಸ್ ಎಲ್ಲ ಹೋಗ್ತಿದ್ದಾರೆ. ನಾನು ಆ್ಯಕ್ಚುಲಿ ದಿಸ್ ಈಸ್ ಮೈ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ನಾನು ತೊಗೊಂಡಿದ್ದು. ಬಿಕಾಸ್ ನಾನು ಈ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದು ಈ ಥರ ವ್ಯೂಸು. ಇನ್ನು ನೆಕ್ಸ್ಟು ಮುಂದೆ ಹೆಂಗಿದನೋ ಸ್ಯಾಟಿಸ್ಫೈಡ್, ನಿಜವಾಗ್ಲೂ ಸ್ಯಾಟಿಸ್ಫೈಡ್. ಸಾಕಾಗಿದೆ. ಕ್ಲೈಮೇಟ್ ಮಾತ್ರ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಏನಂತೀರಾ? ಹೆಂಗನ್ಸಿದೆ ನಿಮಗೆ ರೈಡು? ಇಲ್ಲಿವರೆಗೂ ನೀವು ರೈಡ್ನ ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಶ್ರೀರಾಮ್ಪುರ ಬಂದಾಯಿತು. ಈಗ ಬೆಟ್ಟ ಹೋಗಬೇಕು. ಇಲ್ಲಿಂದ 3 kilometers ಇದೆ ಅಂತ ಒಳಗಡೆ. ಸೊ ಬನ್ನಿ. ಏನೇ ಹೇಳಿ, ಚೆನ್ನಾಗಿದೆ. ಸೊ ಇದೇ ಬೆಟ್ಟ ಗವಿ ಗಂಗಾಧೇಶ್ವರ. ಸೊ ರಂಗನಾಥ ಸ್ವಾಮಿ ಇದು ದೇವಸ್ಥಾನ ಇದು. ಆ್ಯಂಡ್ ನಾವು ಆ್ಯಕ್ಚುಲಿ ಅಲ್ಲಿಂದ ಬಂದರೆ ಮೆಟ್ಲಿದೆ, ಮೆಟ್ಲು ಕೂಡ ಹತ್ಕೊಂಡ್ಬರ್ಬೋದು. ಸೊ ನಾನು ಫಸ್ಟ್ ಟೈಮ್ ಅಲ್ಲಿ ಬಂದಿರೋದು, ಸೊ ಹಂಗಾಗಿ ಗಾಡಿನೇ ಹಚ್ತಾ ಇದ್ದೀನಿ. ವಾವ್, ಏನಪ್ಪ ಇದು ವ್ಯೂ! ಸಖತ್ತಾಗಿದೆ ಅಲ್ಲ ವ್ಯೂ. ಇದು ಕ್ಯಾಮ್ರಾ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ಇವತ್ತು ರೀಚ್ ಆಗಾಯಿತು. ಬಟ್ ಅದ್ರಿಗೂ ಮುಂಚೆ ಫಸ್ಟ್ ನಮ್ಮ ದೇವ್ರದ್ದು ಒಂದು ಸ್ವಲ್ಪ ಆಶೀರ್ವಾದ ತಗೋಬೇಕಲ್ವಾ. ಸೊ ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಮೇಲೆ ಹೋಗೋಣ. ಅದು ಏನೋ ಗೊತ್ತಿಲ್ಲ ಗುರು, 250 kilometers ಓಡಿಸ್ಕೊಂಡ್ಬಂದಿದ್ದು, ಲೈಕ್ ರೈಡಲ್ಲಿ ಬಂದಿದ್ದು. ಆ್ಯಂಡ್ ಈ ಜಾಗಕ್ಕೆ ಬಂದ ತಕ್ಷಣ ಒಂಥರ ನೆಮ್ಮದಿ ಇದೆ. ಯಾಕೆಂದರೆ ಆ ತಣ್ಣ ನೀರು, ಕೋಲ್ಡ್ ಫುಲ್ ಬ್ರೀಸ್ ಇದೆ. ಆ್ಯಂಡ್ ಬೆಟ್ಟದ ಮೇಲಿದೆ. ಮೇಜರ್ಲಿ ನಮಗೆ ಒಂದು ಸೀನ್ರಿನೂ ಸಿಗ್ತಾಯಿದೆ, ತುಂಬಾ ಚೆನ್ನಾಗಿದೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲವ, ಇದೆ ಆ್ಯಕ್ಚುಲಿ ಗವಿ ಗಂಗಾಧೇಶ್ವರ ಟೆಂಪಲ್. ಇದು ನೋಡಿ, ವ್ಯೂನ ಎಂಜಾಯ್ ಮಾಡಿ. ಸೂಪರ್ ಆಗಿದೆ ಮಾತ್ರ ಅಲ್ವಾ ರೋಡು. ಈಗ ನಾವು ಇಲ್ಲಿಂದ ರೈಟ್ ಹೋಗ್ಬೇಕು. ಸೊ ಇಲ್ಲೆಲ್ಲೋ ನಯರ ಅಂತ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ. ನೆಕ್ಸ್ಟು ಅಲ್ಲಿದೆಲ್ಲ ಅದ್ರ ರೈಟ್ ಹೋಗ್ಬೇಕು ನಾವು. ಅಲ್ಲಿ ಬಂತಲ್ಲ ಹಂಗೆ. ಸೊ ಇಲ್ಲೇ ತಿಂಡಿ ತಿನ್ನಬೇಕು. ಶ್ರೀ ಲಕ್ಷ್ಮೀ ನಗರ ಅಂತ. ಫೈನಲಿ ನನ್ನ ರೈಡ್ಸ್ ಕಂಪ್ಲೀಟ್ ಆಗ್ತಾ ಬಂತು. ಆ್ಯಂಡ್ ಈ ಒಂದು ನೆಕ್ಸ್ಟ್ ಏನು ವ್ಲಾಗ್ ಬರುತ್ತೋ ಅದರಲ್ಲಿ ನಾನು Day 2ನ ಅಪ್ಲೋಡ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಿತ್ತು. ಸೊ ನಾನು ಹೇಳೋದು ಅಷ್ಟೇ, ನೀವು ಕೂಡ ಟ್ರಾವೆಲ್ ಮಾಡಿ ಆ್ಯಂಡ್ ನಿಮಗೂ ಅಷ್ಟೇ ಫೀಲ್ ಆಗುತ್ತೆ. ಅದು ನಾನು ಹೇಳೋದೇ ಬೇಡ. ಸೊ ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.